ಇಲ್ಲೊಬ್ಬರು ಆಟೋ ಚಾಲಕರು ಅವರ ಒಂದು ಮಾನವೀಯತೆ ಗುಣವನ್ನು ತೋರಿಸಿದ್ದಾರೆ. ಅದಕ್ಕೆ ಪ್ರತಿಫಲವಾಗಿ ಕೂಡ ಸಿಕ್ಕಿದೆ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಈಗಿನ ಕಾಲದಲ್ಲಿ ಒಳ್ಳೆತನ ಹಾಗೂ ಮಾನವೀಯತೆಗೆ ಬೆಲೆ ಇಲ್ಲ ಎಂದು ಹೇಳುವುದನ್ನು ನೋಡಿ ಇರಬಹುದು. ಕೈಯಲ್ಲಿ ದುಡ್ಡಿದ್ದರೆ ಮಾತ್ರ ಎಲ್ಲರೂ ನಿಮ್ಮನ್ನು ಗೌರವದಿಂದ ಕಾಣ್ತಾರೆ. ಆದರೆ ಕೆಲವೊಂದು ವಿಡಿಯೋಗಳು ಕಂಡಾಗ ಈ ಜಗತ್ತಿನಲ್ಲಿ ಕಷ್ಟಕ್ಕೆ ಮಿಡಿಯುವ ಮಾನವೀಯತೆ ಗುಣವುಳ್ಳ ವ್ಯಕ್ತಿಗಳು ಇದ್ದಾರೆ ಎನಿಸುತ್ತದೆ. ಇದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿದೆ. ಹೌದು, ಇದೀಗ ವೈರಲ್ ಆಗಿರುವ ವಿಡಿಯೋದಲ್ಲಿ ಆಟೋ ಚಾಲಕನ ಬಳಿ ವಿದೇಶಿ ಮಹಿಳೆಯು ಕೈಯಲ್ಲಿ ದುಡ್ಡಿಲ್ಲ ಎಂದಿದ್ದು ನಗುತ್ತಲೇ ಪರವಾಗಿಲ್ಲ ಎನ್ನುತ್ತಾ ನನ್ನ ಕೈಯಲ್ಲಿ ದುಡ್ಡಿಲ್ಲ ಎಂದು ನೇರವಾಗಿ ಹೇಳಿದ್ದಾಳೆ. ಈ ಆಟೋ ಚಾಲಕನು ಮಹಿಳೆಗೆ ಬೈಯದೆ ನಗುತ್ತಲೇ ಆಕೆಗೆ ಪರವಾಗಿಲ್ಲ ಎಂದು ಈ ಘಟನೆ ಮೂಲಕ ಹೇಳಿದೆ. ಒಂದು ಹೆಸರಿನ ಖಾತೆಯ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಲಾಗಿದೆ. ಈ ವಿಡಿಯೋದಲ್ಲಿ ದೆಹಲಿಗೆ ಬಂದಿದ್ದ ವಿದೇಶಿ ಮಹಿಳೆಯೊಬ್ಬಳು ಆಟೋದಲ್ಲಿರ ಪ್ರಯಾಣಿಸಿದ್ದಾಳೆ. ಆದರೆ ಆಕೆಯ ಬಳಿ ಹಣ ಇರಲಿಲ್ಲ. ಈ ವಿದೇಶಿ ಮಹಿಳೆ ಬಳಿ ಆಟೋ ಚಾರ್ಜ್ ಕೇಳಿದ್ದು ಆಕೆ ತನ್ನ ಬಳಿ ಹಣವಿಲ್ಲ ಎನ್ನುವುದಕ್ಕೆ, ಅಷ್ಟೇ ಅಲ್ಲದೆ ಕರೆನ್ಸಿಯನ್ನು ಬದಲಾಯಿಸಲು ಎಲ್ಲದರಲ್ಲೂ ನಿಲ್ಲಿಸುವಂತೆ ಹೇಳಿದ್ದು. ಪರವಾಗಿಲ್ಲ, ನೀವು ಹೋಗಿ, ನನಗೆ ಚಾರ್ಜ್ ಕೊಡುವುದು ಬೇಡ ಎಂದು ಹೇಳಿದ್ದಾರೆ. ಈ ವ್ಯಕ್ತಿ ಮಾತು ಕೇಳಿ ವಿದೇಶಿಗೆ ಫುಲ್ ಶಾಕ್ ಆಗುತ್ತದೆ. ಈ ವ್ಯಕ್ತಿಗೆ ತುಂಬ ಒಳ್ಳೆಯ ವ್ಯಕ್ತಿ, ಹೀಗಾಗಿ ಇವನಿಗೆ ತನ್ನಿಂದ ಆದ ಸಹಾಯ ಮಾಡುತ್ತೇನೆ ಎಂದು ಆ ದೇವರು ಒಳ್ಳೆಯದು ಮಾಡಲಿ ಎಂದು ಕೊನೆಗೆ ತನ್ನಲ್ಲಿದ್ದ 2,000 ರೂಪಾಯಿಯನ್ನು ಕೊಟ್ಟಿದ್ದಾಳೆ. ಓಕೆ ಗೈಸ್, ಮುಂದೆ ಲವ್ ಯು ಸೋ ಮಚ್.